ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಹೋಳಿಗೂ ಮುನ್ನ ರೂಪುಗೊಳ್ಳುವ ಗಜಕೇಸರಿ ಯೋಗ ಕೆಲ ರಾಶಿಯವರಿಗೆ ಐಷಾರಾಮಿ ಜೀವನ ಪ್ರಾಪ್ತಿಯಾಗಲಿದೆ. ಹಾಗಾದರೆ ಹೋಳಿ ಹಬ್ಬಕ್ಕೂ ಮುನ್ನ ಆ ಶುಭ ಫಲಗಳನ್ನು ಅನುಭವಿಸುವ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಹೋಳಿ ಹಬ್ಬ ಇನ್ನೇನು ದೂರವಿಲ್ಲ. ಈ ಹಬ್ಬ ಆರಂಭಕ್ಕೂ ಮುನ್ನ ಅತ್ಯಂತ ಮಂಗಳಕರ ಯೋಗ ರೂಪುಗೊಳ್ಳುವುದು. ಈ ಯೋಗ ದ್ವಾದಶ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದ್ದು, ಕೆಲ ರಾಶಿಯವರಿಗೆ ಸಂಪತ್ತು, ಸೌಕರ್ಯ ಹಾಗೂ ರಾಜವೈಭೋಗದೊಂದಿಗೆ ಬೇಡಿದ ವರ ತರಲಿದೆ. ಅಲ್ಲದೆ ವೃತ್ತಿ ಪ್ರಗತಿ, ಖ್ಯಾತಿ, ಗೌರವ ಹೆಚ್ಚಿಸುವುದು. ಫೆಬ್ರವರಿ 26ರಂದು ಚಂದ್ರ ಮಿಥುನ ರಾಶಿಗೆ ಸಂಚಾರ ಮಾಡಲಿದೆ. ಈಗಾಗಲೇ ಬೃಹಸ್ಪತಿ ಗುರು ಮಿಥುನ ರಾಶಿಯಲ್ಲಿ ಸಾಗುತ್ತಿದ್ದಾನೆ. ಹೀಗಾಗಿ ಹೋಳಿಗೂ ಮುನ್ನ ಮಿಥುನ ರಾಶಿಯಲ್ಲಿ ಗುರು ಹಾಗೂ ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ಯೋಗ ರೂಪುಗೊಳ್ಳಲಿದೆ. ಈ ಯೋಗ ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ರೂಪುಗೊಂಡರೆ ಅಂತಹ ರಾಶಿಯವರ ಅದೃಷ್ಟ ಕುಲಾಯಿಸುವುದು. ಆರ್ಥಿಕ ನೆಮ್ಮದಿ, ದಾಂಪತ್ಯ ಸಂತೋಷ ಪ್ರಾಪ್ತಿಯಾಗಲಿದೆ. ಹಾಗಾದರೆ ಹೋಳಿಗೂ ಮುನ್ನ ಯಾರ ಜೀವನದಲ್ಲಿ ಗಜಕೇಸರಿ ಯೋಗ ಹೊಸ ಬೆಳಕನ್ನು ತರಲಿದೆ ಎಂದು ತಿಳಿಯಿರಿ. 1. ಮೇಷರಾಶಿ. ಹೋಳಿ ಹಬ್ಬವನ್ನು ಇದೇ ಮಾರ್ಚ್ 4ರಂದು ಆಚರಿಸಲಾಗುತ್ತದೆ. ಇದಕ್ಕೂ ಮೊದಲು ಮೇಷರಾಶಿಯ ಜಾತಕದ 3ನೇ ಮನೆಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳಲಿದೆ. ಇದು ಅದೃಷ್ಟವನ್ನು ಹೆಚ್ಚಿಸಲಿದೆ. ಪ್ರತಿಯೊಂದು ಕೆಲಸದಲ್ಲೂ ದೈವಬಲ ಇರುವುದು. ಸ್ವಂತ ಹುದ್ದೆಯಲ್ಲಿ ಲಾಭ ತರಲು ನೀವು ಪಟ್ಟ ಶ್ರಮಕ್ಕೆ ಇದೀಗ ಲಾಭ ಸಿಗಲಿದೆ. ಈ ಹಿಂದಿನ ಹೂಡಿಕೆಯಿಂದ ಇದೀಗ ಲಾಭ ಸಿಗಬಹುದು. ವ್ಯವಹಾರ, ವ್ಯಾಪಾರ ವಿಸ್ತರಿಸುತ್ತಾ ಸಾಗುವಿರಿ. ಅಲ್ಲದೆ ಕುಟುಂಬ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಮನೆಯಲ್ಲಿ ಮದುವೆಯಂತಹ ಶುಭ ಕಾರ್ಯಗಳಿಗೆ ದಿನಾಂಕ ನಿಗದಿಯಾಗುವ ಸಮಯ ಇದು. ಅಲ್ಲದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುವುದು. ಸೋಮಾರಿತನ ಹಾಗೂ ಆಲಸ್ಯವನ್ನು ಬಿಟ್ಟು ವಿದ್ಯಾಭ್ಯಾಸದಲ್ಲಿ ಗಮನ ಹರಿಸುತ್ತಾರೆ. ಅಲ್ಲದೆ ಸಮಾಜದಲ್ಲಿ ಖ್ಯಾತಿ ಹಾಗೂ ಕೀರ್ತಿ ಕೂಡ ಹೆಚ್ಚಾಗಲಿದೆ. 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅಂದುಕೊಂಡಿದ್ದೆಲ್ಲವೂ ನೆರವೇರುವ ಪರ್ವಕಾಲವಿದು. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲಿದೆ. ಯಾಕೆಂದರೆ ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ನೀವು ಗಳಿಸುವಿರಿ. ದೀರ್ಘಕಾಲದಿಂದ ನಿಂತು ಹೋಗಿದ್ದ ನಿಮ್ಮ ಕೆಲಸಗಳು ಮತ್ತೆ ಶುರು ಮಾಡಬಹುದು. ಇದರಿಂದಲೂ ನಿಮಗೆ ದುಪ್ಪಟ್ಟು ಲಾಭ ಬರಬಹುದು. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದಾಗಿದೆ. ವಿಶೇಷವಾಗಿ ಗುರು ದೇವನ ಅನುಗ್ರಹದಿಂದ ಈ ರಾಶಿಯ ಮಕ್ಕಳು ಓದಿನಲ್ಲಿ ಹಿಂದಿರುವುದಿಲ್ಲ. ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುತ್ತಾರೆ. ಹೀಗಾಗಿ ಪೋಷಕರಿಗೆ ಮಕ್ಕಳ ಬಗ್ಗೆ ಇದ್ದ ಚಿಂತೆಗಳು ದೂರವಾಗುತ್ತವೆ. ಇದಲ್ಲದೆ ಅವಿವಾಹಿತರಿಗೆ ವಿವಾಹವಾಗುವ ಯೋಗವು ಒಲಿದು ಬರುವುದು. ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿರುವ ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಬಯಸಿದ ಸಂಗಾತಿಯನ್ನು ಕೈ ಹಿಡಿಯುವಿರಿ. 3. ಸಿಂಹರಾಶಿ. ಸಿಂಹರಾಶಿಯ 11ನೇ ಮನೆಯಲ್ಲಿ ಹೋಳಿಗೂ ಮುನ್ನ ಗಜಕೇಸರಿ ಯೋಗ ರೂಪುಗೊಳ್ಳುವುದು. ಈ ಯೋಗ ಅನಿರೀಕ್ಷಿತ ಲಾಭವನ್ನು ತಂದುಕೊಡಲಿದೆ. ಹೂಡಿಕೆ, ಲಾಟರಿಯಿಂದ ಹಠಾತ್ ಹಣ ಹರಿದು ಬರುವುದು. ಸ್ವಂತ ಹುದ್ದೆಯನ್ನು ವಿಸ್ತರಿಸುವಿರಿ. ಸ್ನೇಹಿತರ ಬಳಗ ಹೆಚ್ಚಾದಂತೆ ಸ್ವಂತ ಹುದ್ದೆಯನ್ನು ವಿಸ್ತರಿಸಲು ಸಾಧ್ಯವಾಗುವುದು. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರಲು ನೀವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಗುರುದೇವನ ವಿಶೇಷ ಕೃಪೆಯಿಂದ ಮಾಡಿದ ಎಲ್ಲ ಕಾರ್ಯಗಳಿಂದಲೂ ದುಪ್ಪಟ್ಟು ಹಣ ಹರಿದು ಬರಲಿದೆ. ಅನಿರೀಕ್ಷಿತ ಲಾಭವನ್ನು ನೀವು ಪಡೆಯುವಿರಿ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು. ಅಲ್ಲದೆ ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯವು ಸಿಗುವುದು. ಬಯಸಿದ ಹೆಚ್ಚು ಸಂಬಳವಿರುವ ಹಾಗೂ ಉನ್ನತ ಸ್ಥಾನದ ಹುದ್ದೆ ನಿಮ್ಮನ್ನು ಕೈ ಬೀಸಿ ಕರೆಯಲಿದೆ. ಆದರೆ ನಿಮ್ಮ ಶ್ರಮ ಕೂಡ ಅತ್ಯಗತ್ಯ. ಜೊತೆಗೆ ಈ ರಾಶಿಯ ವಿದ್ಯಾರ್ಥಿಗಳ ಭವಿಷ್ಯವು ಉಜ್ವಲವಾಗುವುದು. ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳಲಿದೆ. 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಬಾಳು ಬಂಗಾರವಾಗುವ ಅವಧಿ. ಹಿಂದೆ ಮಾಡಿದ ಸಾಲಗಳನ್ನು ಈ ಸಮಯದಲ್ಲಿ ನೀವು ತೀರಿಸುವಿರಿ. ನಿಮ್ಮ ಶತ್ರುಗಳು ಮಿತ್ರರಾಗುವ ಸುಸಂದರ್ಭವಿದು. ಆದರೆ
ಈ ಸಮಯದಲ್ಲಿ ಇತರರಿಗೆ ಬೇಸರ ಮಾಡುವುದನ್ನು ತಪ್ಪಿಸಿ ಹಣ ಸಂಪಾದನೆಗಾಗಿ ತಪ್ಪುದಾರಿ ಹಿಡಿಯುವುದು ಬೇಡ. ಯಾಕೆಂದರೆ ಗುರು ಬಲದಿಂದಾಗಿ ಬೇಡಿದವರ ಪ್ರಾಪ್ತಿಯಾಗುವುದು. ಸಂಪತ್ತು ಸಕಲ ಸೌಕರ್ಯಗಳೊಂದಿಗೆ ಐಷಾರಾಮಿ ಜೀವನವನ್ನು ನೀವು ನಡೆಸುವಿರಿ. ಅಲ್ಲದೆ ಹಣ ಆಗಮನಕ್ಕಿದ್ದ ಅಡೆತಡೆಗಳು ಮಾಯವಾಗಿ ಸಂಪತ್ತಿನ ಸುರಿಮಳೆಯಾಗುವುದು. ಇದಕ್ಕೆ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದು ಮುಖ್ಯ. ಜೊತೆಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಬೇಡಿದ ವರವನ್ನು ಗುರುದೇವ ಕರುಣಿಸಲಿದ್ದಾನೆ. ಬಯಸಿದ ಕೋರ್ಸ್ಗಳನ್ನು ಮಾಡಲು ನಿಮಗೆ ಅವಕಾಶಗಳು ಸಿಗುವುದು. ನೆಮ್ಮದಿಯ ಜೀವನ ನಡೆಸಲು ಸಮಯ ಕೂಡಿ ಬರಲಿದೆ. 5. ಮಕರ ರಾಶಿ. ಮಕರ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯಲಿದೆ. ಗುರು ಬಲದಿಂದ ಮಕರ ರಾಶಿಯವರ ಆಸೆಗಳು ಈಡೇರುವ ಸಮಯ ಇದು. ಈ ಸಮಯದಲ್ಲಿ ಸಾಕಷ್ಟು ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನವ ವಿವಾಹಿತರಿಗೆ ಮಕ್ಕಳಾಗುವ ಶುಭ ಸುದ್ದಿ ಬರಬಹುದು. ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ನಂಬಿಕೆ ಆಳವಾಗುವ ಪರ್ವಕಾಲ. ದಂಪತಿಗಳ ನಡುವೆ ಇದ್ದ ಮನಸ್ತಾಪಗಳು ದೂರವಾಗಲಿದೆ. ನೆಮ್ಮದಿಯ ಜೀವನ ನಡೆಸಲು ಇದು ಪ್ರಶಸ್ತಿಯ ಗಳಿಗೆ. ಆರ್ಥಿಕವಾಗಿ ಹಣ ಆಗಮನಕ್ಕಿದ್ದ ಹಾದಿಗಳು ಸುಗಮವಾಗುತ್ತವೆ. ನಿಮ್ಮೆಲ್ಲ ಶ್ರಮದ ಫಲವನ್ನು ನೀವು ಈ ಸಮಯದಲ್ಲಿ ಅನುಭವಿಸುವಿರಿ. ಹಿಂದೆ ಮಾಡಿದ ಹೂಡಿಕೆಯಿಂದ ಹಠಾತ್ ಲಾಭ ಬರಬಹುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಲಕ್ಷಣಗಳನ್ನು ಗ್ರಹಗಳ ಸ್ಥಾನ ಸೂಚಿಸುತ್ತಿದೆ. ಅಲ್ಲದೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಶುಭ ಸಮಯ ಇದಾಗಿದ್ದು, ಕುಟುಂಬದೊಂದಿಗೆ ಪ್ರವಾಸ ಕೂಡ ಕೈಗೊಳ್ಳುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.